2,000 ಕೋಟಿ ಮೌಲ್ಯದ ಡ್ರಗ್ ಕೇಸ್ನಲ್ಲಿ ಸಿಲುಕಿದ್ದ ನಟಿ ಈಗ ಸಾಧ್ವಿ ಆಗ್ಬಿಟ್ಟಿದ್ದಾರೆ. ಆರೋಪ ಹೊತ್ತು 25 ವರ್ಷ ಕಾಲ ದೇಶವನ್ನೇ ತೊರೆದಿದ್ದ ನಾಯಕಿ ಈಗ ಸನ್ಯಾಸಿ. ಭಾರತಕ್ಕೆ ಮರಳಿದ ನಟಿ ಮಮತಾ ಕುಲಕರ್ಣಿ ಈಗ ಮಹಾಮಂಡಲೇಶ್ವರಿ ಆಗ್ಬಿಟ್ಟಿದ್ದಾರೆ. ಮಹಾಕುಂಭ ಮೇಳದ ಕಿನ್ನರ ಅಖಾಡದಲ್ಲಿ ಸನ್ಯಾಸಿ ದೀಕ್ಷೆಯನ್ನ ಸ್ವೀಕಾರ ಮಾಡಿದ್ದಾರೆ. ಮಮತಾ ಕುಲಕರ್ಣಿ ಅವರು ಈಗ ಮಂಡಲೇಶ್ವರಿಯಾಗಿ ಮಹಾಕುಂಭಮೇಳ ಏನ್ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ, ಅಲ್ಲಿ ಕಿನ್ನರ ಅಖಾಡದಲ್ಲಿ ಸನ್ಯಾಸಿ ದೀಕ್ಷೆಯನ್ನ ಸ್ವೀಕರಿಸಿದ್ದಾರೆ. ಮಹಾಮಂಡಲೇಶ್ವರಿ ಸ್ವಾಮಿ ಡಾಕ್ಟರ್ ಲಕ್ಷ್ಮೀ ನಾರಾಯಣ ತ್ರಿಪಾಠಿ ಮಹಾರಾಜರಿಂದ ದೀಕ್ಷೆ ಪಡ್ಕೊಂಡಿದ್ದಾರೆ. ಮಮತಾ ಕುಲಕರ್ಣಿ ಅವರಿಗೆ ದೀಕ್ಷೆ ಕೊಟ್ಟವರು ಮಹಾಮಂಡಲೇಶ್ವರ ಸ್ವಾಮಿ ಡಾಕ್ಟರ್ ಲಕ್ಷ್ಮೀ ನಾರಾಯಣ ತ್ರಿಪಾಠಿ ಅವರು ಮಹಾರಾಜರಿಂದ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ. ಕಿನ್ನರ ಅಖಾಡ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿರುವಂತಹ ತೃತೀಯ ಲಿಂಗಿಗಳ ಸಂಘ 90ರ ದಶಕದಲ್ಲಿ ಬೋಲ್ಡ್ ನಟನೆ ಮೂಲಕ ಯುವಕರ ಹೃದಯ ಗೆದ್ದಿದ್ದಂಥ ನಟಿಯವರಾಗಿದ್ರು. ಬಾಜಿ, ಆಂದೋಲನ, ಕರಣ್ ಅರ್ಜುನ್ ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು. ಕನ್ನಡ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಂಥ ಮಮತಾ ಕುಲಕರ್ಣಿ ವಿಷ್ಣು ವಿಜಯ ಸಿನಿಮಾದಲ್ಲೂ ಇವರು ನಟಿಸಿದ್ರು. 90ರ ದಶಕದಲ್ಲಿ ಟಾಪ್ ನಟಿಯಾಗಿ ಮಿಂಚಿದಂಥ ಮಮತಾ ಕುಲಕರ್ಣಿ ಡ್ರಗ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ರು. ಆದ್ರೀಗ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಕುಂಭ ಮೇಳದಲ್ಲಿ ಹೋಗಿ ಸನ್ಯಾಸಿ ದೀಕ್ಷೆಯನ್ನ ಪಡ್ಕೊಂಡಿದ್ದಾರೆ. ಪಡ್ಡೆ ಹುಡುಗರ ನಿದ್ದೆ ಕದ್ದಂಥ ಚಲುವೆ ಈಗ ಎಲ್ಲವನ್ನೂ ಕೂಡ ತೊರೆದು ಸನ್ಯಾಸಿ ಆಗ್ತಿದ್ದಾರೆ. काल ओम नमो नारायण किन्नर अखाड़ा ममता कुलकर्णी को महामंडलेश्वर बनाने जा रहा है। उनका नाम श्री यमाई ममता नंदगिरी रखा गया है। जैसे मैं बात कर रही हूँ, उनका पिंडदान का कार्यक्रम हो रहा है और उनके सारे क्रियाक्रम जो इसको लेकर क्या कहेंगे? आपने पिंडदान किया अभी, इसकी क्या शुरुआत में क्या बोलूं आपको? ये महादेव और महाकाली का आदेश था, मेरे गुरु का आदेश था, इसलिए आज का दिन उन्होंने चूज किया, मैंने कुछ नहीं किया। इसको लेकर क्या कहेंगे? आपने पिंडदान किया अभी, इसकी क्या शुरुआत में क्या बोलूं आपको? ये महादेव और महाकाली का आदेश था, मेरे गुरु का आदेश था, इसलिए आज का दिन उन्होंने चूज किया, मैंने कुछ नहीं किया। इसको लेकर क्या कहेंगे? आपने पिंडदान किया अभी, इसकी क्या शुरुआत में क्या बोलूं आपको?